ದೇಶದ್ರೋಹ ಕಾನೂನು ಮತ್ತೊಮ್ಮೆ ಸವಾಲು ಎದುರಿಸುವಂತಾಗಿದೆ. ಬಿಎನ್ಎಸ್ ಸೆಕ್ಷನ್ 152ರ ಸಾಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. ಇದು ಹಳೆಯ ದೇಶದ್ರೋಹ ಕಾನೂನನ್ನೇ ಮರಳಿ ತಂದಂತಿದೆ ಅಂತ ಅರ್ಜಿದಾರರು ವಾದಿಸಿದ್ದು, ಅರ್ಜಿಯನ್ನ ಪರಿಗಣಿಸೋಕೆ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ. ಎಲ್ರಿಗೂ ಗೊತ್ತಿರೋ ಹಾಗೆ ದೇಶದ್ರೋಹ ಕಾನೂನು ಬ್ರಿಟಿಷರ ಕಾಲದ್ದು. ಸ್ವಾತಂತ್ರ್ಯ ಹೋರಾಟಗಾರರನ್ನ ಗುರಿಯಾಗಿಸಿಕೊಂಡು ಸರ್ಕಾರದ ವಿರುದ್ಧದ ಧ್ವನಿ ಹತ್ತಿಕ್ಕೋಕೆ ಐಪಿಸಿ ಸೆಕ್ಷನ್ 124A ಅಂದ್ರೆ ದೇಶದ್ರೋಹ ಕಾನೂನನ್ನ ಬಳಸಲಾಗ್ತಾ ಇತ್ತು. ಈ ಕಾನೂನನ್ನ 1870ರಲ್ಲಿ ರಚಿಸಲಾಗಿತ್ತು. ಈಗ ಹೊಸ ಬಿಎನ್ಎಸ್ ಸೆಕ್ಷನ್ 152 ಅದೇ ವಸಾಹತುಶಾಹಿ ಕಾಲದ ದೇಶದ್ರೋಹಿ ಕಾನೂನಿನದ್ದೇ ತದ್ರೂಪು ಅಂತ ವಾದಿಸಲಾಗಿದೆ. ಭಾರತೀಯ ಸೇನೆಯ ನಿವೃತ್ತ ಮೇಜರ್ ಜನರಲ್ ಎಸ್.ಜಿ. ಓಂಬತ್ಕೆರೆ ಅರ್ಜಿ ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿ.ಆರ್. ಗವಾಯಿ, ನ್ಯಾಯಮೂರ್ತಿ ಕೆ. ವಿನೋದ್ ಚಂದ್ರನ್ ಮತ್ತು ನ್ಯಾಯಮೂರ್ತಿ ಎನ್.ವಿ. ಅಂಜಾರಿಯಾ ಅವರ ಪೀಠ ಈ ಅರ್ಜಿಯ ಸಂಬಂಧ ನೋಟಿಸ್ ನೀಡಿದೆ. ಅಲ್ಲದೆ ಇದೇ ನಿಬಂಧನೆಯನ್ನ ಪ್ರಶ್ನಿಸಲಾಗಿರುವ ಈಗಾಗಲೇ ನಡೆದಿರುವ ಮತ್ತೊಂದು ಪ್ರಕರಣದೊಂದಿಗೆ ಸೇರಿಸಿದೆ. ಓಂಬತ್ಕೆರೆ ಈ ಹಿಂದೆ ಐಪಿಸಿ ಸೆಕ್ಷನ್ 124A ಅನ್ನು ಕೂಡ ಪ್ರಶ್ನಿಸಿದ್ರು. ಹಲವು ವರ್ಷಗಳಿಂದ ದೇಶದಲ್ಲಿ ದೇಶದ್ರೋಹ ಕಾನೂನಿನ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿವೆ. ಈ ಚರ್ಚೆಯ ಮಧ್ಯೆ ಮೇ 2022ರಲ್ಲಿ ಐಪಿಸಿಯ ಸೆಕ್ಷನ್ 124A ಅನ್ನ ಪ್ರಶ್ನಿಸುವ ಕೆಲ ಅರ್ಜಿಗಳನ್ನ ಆಲಿಸುವಾಗ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆ ನೀಡಿತ್ತು. ಅಂದ್ರೆ ಈ ಕಾನೂನನ್ನ ಮರುಪರಿಶೀಲಿಸೋವರೆಗೆ ಮತ್ತು ಈ ಜವಾಬ್ದಾರಿಯನ್ನ ಕಾನೂನು ಆಯೋಗಕ್ಕೆ ನೀಡೋವರೆಗೆ ದೇಶದ್ರೋಹದ ಅಡಿಯಲ್ಲಿ ಯಾವುದೇ ಹೊಸ ಪ್ರಕರಣ ದಾಖಲಿಸಬಾರದು ಅಂತ ಅದು ಆದೇಶಿಸಿತ್ತು. ಮಾರ್ಚ್ 2023ರಲ್ಲಿ ಕಾನೂನು ಆಯೋಗ ಐಪಿಸಿಯ ಸೆಕ್ಷನ್ 124A ಅನ್ನ ಉಳಿಸಿಕೊಳ್ಳುವುದು ಅಗತ್ಯವಾಗಿದೆ ಅಂತ ಹೇಳ್ತು. ಅದನ್ನ ತೆಗೆದುಹಾಕೋಕೆ ಯಾವುದೇ ನಿರ್ದಿಷ್ಟ ಕಾರಣ ಇಲ್ಲ ಅಂತ ಹೇಳ್ತು. ಅಲ್ಲದೆ ಆಯೋಗ ಶಿಕ್ಷೆಯನ್ನ ಹೆಚ್ಚಿಸೋಕೆ ಶಿಫಾರಸನ್ನ ಮಾಡ್ತು. ಪ್ರಸ್ತುತ 3 ವರ್ಷಗಳು ಮತ್ತು ದಂಡದ ಶಿಕ್ಷೆ ಇದ್ದು, ಇದನ್ನ ಮತ್ತಷ್ಟು ಕಠಿಣ ಶಿಕ್ಷೆಯಾಗಿಸಬೇಕು ಅಂತ ಹೇಳ್ತು. ಆಯೋಗದ ಪ್ರಕಾರ ಭಾರತದ ಏಕತೆ, ಸಮಗ್ರತೆ ಮತ್ತು ಆಂತರಿಕ ಭದ್ರತೆಗೆ ಈ ಕಾನೂನು ಅವಶ್ಯಕವಾಗಿದೆ. ಹಳೆಯ ಕಾನೂನಿನಲ್ಲಿ ದೇಶದ್ರೋಹಕ್ಕೆ ಗರಿಷ್ಠ ಶಿಕ್ಷೆ 3 ವರ್ಷಗಳ ಜೈಲು ಶಿಕ್ಷೆ ಇತ್ತು ಮತ್ತು ಅದರೊಂದಿಗೆ ದಂಡವನ್ನ ಪಾವತಿ ಮಾಡಬೇಕಾಗಿತ್ತು. ಆದರೆ ಬಿಎನ್ಎಸ್ ಸೆಕ್ಷನ್ 152ರಲ್ಲಿ ಈ ಶಿಕ್ಷೆಯನ್ನ ಕನಿಷ್ಠ 7 ವರ್ಷಗಳು ಮತ್ತು ಗರಿಷ್ಠ ಜೀವಾವಧಿ ಶಿಕ್ಷೆಗೆ ಹೆಚ್ಚಿಸಲಾಯಿತು. ಅಲ್ಲದೆ ದಂಡ ಪ್ರತ್ಯೇಕವಾಗಿರುತ್ತೆ. ಈಗ ಬಿಎನ್ಎಸ್ ಸೆಕ್ಷನ್ 152ರ ಸಿಂಧುತ್ವ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿರುವ ನಿವೃತ್ತ ಮೇಜರ್ ಜನರಲ್ ಎಸ್.ಜಿ. ಓಂಬತ್ಕೆರೆ ಇದು ವಾಸ್ತವವಾಗಿ ಬ್ರಿಟಿಷ್ ಯುಗದ ಅದೇ ಹಳೆಯ ದೇಶದ್ರೋಹ ಕಾನೂನನ್ನೇ ಕಠಿಣ ಶಿಕ್ಷೆಗಳೊಂದಿಗೆ ಮರಳಿ ತಂದಿದೆ ಅಂತ ಹೇಳಿದ್ದಾರೆ. ಹೆಸರನ್ನ ಮಾತ್ರ ಬದಲಾಯಿಸಲಾಗಿದೆ, ಭಾಷೆಯನ್ನ ಸ್ವಲ್ಪ ಬದಲಾಯಿಸಲಾಗಿದೆ, ಆದರೆ ಅದರ ಅರ್ಥ ಒಂದೇ ಆಗಿರುತ್ತೆ ಅಂತ ಹೇಳಿದ್ದಾರೆ. ಈ ಕಾನೂನಿನ ಅಸ್ಪಷ್ಟ ಭಾಷೆ ಸಂವಿಧಾನದ ಅಡಿಯಲ್ಲಿ ಮುಕ್ತ ಭಾಷಣ, ಸಮಾನತೆ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಬೆದರಿಕೆ ಹಾಕತ್ತೆ ಅಂತ ವಾದಿಸಿದ್ದಾರೆ. ವಿಧ್ವಂಸಕ ಚಟುವಟಿಕೆ, ಪ್ರತ್ಯೇಕತಾವಾದಿ ಭಾವನೆಗಳನ್ನು ಹರಡೋದು ಅಥವಾ ಭಾರತದ ಏಕತೆ ಮತ್ತು ಸಮಗ್ರತೆಗೆ ಬೆದರಿಕೆ ಹಾಕುವಂತ ಕೃತ್ಯಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಇದು ಸಂಬಂಧಿಸಿದೆ. ಈ ಪದಗಳು ಎಷ್ಟು ಪ್ರಬಲ ಆಗಿದೆ ಅಂತಂದ್ರೆ ಸರ್ಕಾರ ತನ್ನ ಇಚ್ಛೆಯಂತೆ ಅವುಗಳನ್ನ ಯಾರಿಗಾದ್ರೂ ಅನ್ವಯಿಸಬಹುದಾಗಿದೆ ಅಂತ ಅರ್ಜಿಯಲ್ಲಿ ವಾದಿಸಲಾಗಿದೆ. ಅರ್ಜಿಯ ಪ್ರಕಾರ ಈ ಕಾನೂನು ಸಂವಿಧಾನದ 21ನೇ ವಿಧಿಗೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಮುಕ್ತವಾಗಿ ಬದುಕುವ ಹಕ್ಕಿಗೆ ವಿರುದ್ಧವಾಗಿದೆ. ವಿಧಿ 14 ಅಂದ್ರೆ ದೇಶದ ಪ್ರತಿಯೊಬ್ಬ ವ್ಯಕ್ತಿಯ ಕಾನೂನಿನ ಮುಂದೆ ಸಮಾನತೆಯ ಹಕ್ಕು ಮತ್ತು ವಿಧಿ 19 ಅಂದ್ರೆ ಒಂದು ಮಿತಿಗೊಳಪಟ್ಟು ಪ್ರತಿಯೊಬ್ಬ ನಾಗರಿಕನ ಮಾತನಾಡುವ, ಬರೆಯುವ, ಒಟ್ಟುಗೂಡುವ ಮತ್ತು ತಿರುಗಾಡುವ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿದೆ. ಈ ಕಾನೂನಿನಲ್ಲಿರುವ ಭಾಷೆ ಸ್ಪಷ್ಟವಾಗಿಲ್ಲ. ಶಿಕ್ಷೆ ತುಂಬಾ ಹೆಚ್ಚಾಗಿದೆ. ಜನರ ವಾಕ್ ಸ್ವಾತಂತ್ರ್ಯಕ್ಕೆ ಬೆದರಿಕೆಯಾಗಬಹುದು ಅಂತ ಹೇಳಿದ್ದಾರೆ. ಹಳೆಯ ಐಪಿಸಿಯ ಸೆಕ್ಷನ್ 124A ದೇಶದ್ರೋಹವನ್ನ ನೇರವಾಗಿ ವ್ಯಾಖ್ಯಾನಿಸಿತ್ತು. ಅಂದ್ರೆ ದೇಶದ್ರೋಹದ ಅಡಿಯಲ್ಲಿ ಅಪರಾಧ ಅಂತ ಪರಿಗಣಿಸಲಾಗುವ ಎಲ್ಲ ಕೃತ್ಯಗಳನ್ನ ಅದು ಸ್ಪಷ್ಟವಾಗಿ ಹೇಳಿತ್ತು. ಆದರೆ ಬಿಎನ್ಎಸ್ನಲ್ಲಿ ಭಾರತದ ಸಾರ್ವಭೌಮತ್ವ ಅಥವಾ ಏಕತೆ ಮತ್ತು ಸಮಗ್ರತೆಗೆ ಅಪಾಯವನ್ನ ಉಂಟುಮಾಡುವಂತಹ ಕೃತ್ಯ ಎನ್ನಲಾಗಿದೆ. ಯಾವ ಕಾಯ್ದೆಗಳು ಈ ವರ್ಗದ ಅಡಿಯಲ್ಲಿ ಬರುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಬರೆಯಲಾಗಿಲ್ಲ. ಸೆಕ್ಷನ್ 152 ಹೇಳುವಂತೆ ಯಾರಾದರೂ ಪ್ರತ್ಯೇಕತಾವಾದವನ್ನ ಉತ್ತೇಜಿಸಿದ್ರೆ ಅಥವಾ ಉತ್ತೇಜಿಸಲು ಪ್ರಯತ್ನಿಸಿದ್ರೆ, ದೇಶವನ್ನ ಒಡೆಯುವ ಬಗ್ಗೆ ಮಾತನಾಡಿದ್ರೆ, ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಳ್ಳುವ ಮೂಲಕ ಅಥವಾ ಸರ್ಕಾರದ ವಿರುದ್ಧ ವಿಧ್ವಂಸಕ ಚಟುವಟಿಕೆಗಳನ್ನ ಮಾಡಿದ್ರೆ ಅದು ಅಪರಾಧ. ಆದ್ರೆ ಇಲ್ಲಿ ಅಧಿಕಾರಿಗಳಿಗೆ ಈ ವಿಭಾಗದ ಅಡಿಯಲ್ಲಿ ಯಾವ ವಿಷಯ ಅಥವಾ ಕೆಲಸ ಬರುತ್ತೆ ಅಂತ ಸ್ವತಃ ನಿರ್ಧರಿಸುವ ಸ್ವಾತಂತ್ರ್ಯ ಇದೆ. ಇದು ಬಹಳಷ್ಟು ಗೊಂದಲವನ್ನ ಉಂಟು ಮಾಡಬಹುದು ಅಂತ ಹೇಳಿದ್ದಾರೆ. ಮತ್ತೊಂದು ದೊಡ್ಡ ಬದಲಾವಣೆ ಅಂತಂದ್ರೆ ಎಲೆಕ್ಟ್ರಾನಿಕ್ ಸಂವಹನವನ್ನು ಕೂಡ ಇದಕ್ಕೆ ಸೇರಿಸಲಾಗಿದೆ. ಇದರರ್ಥ ಯಾರಾದರೂ ಸಾಮಾಜಿಕ ಮಾಧ್ಯಮ ಅಥವಾ ಇಂಟರ್ನೆಟ್ನಲ್ಲಿ ಸರ್ಕಾರದ ವಿರುದ್ಧವಾಗಿ ಏನನ್ನಾದರೂ ಬರೆದ್ರೆ ಈ ಸೆಕ್ಷನ್ ಅನ್ನ ಅವರ ಮೇಲೂ ಅನ್ವಯಿಸಬಹುದು. ಇದು ಆನ್ಲೈನ್ ಅಭಿವ್ಯಕ್ತಿಯ ವಿರುದ್ಧ ದುರುಪಯೋಗದ ಭಯವನ್ನ ಹುಟ್ಟುಹಾಕತ್ತೆ ಅಂತ ಅರ್ಜಿಯಲ್ಲಿ ವಾದಿಸಲಾಗಿದೆ. ಈಗ ಈ ಪ್ರಕರಣದ ವಿಚಾರಣೆಯಲ್ಲಿ ಏನಾಗತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.